ಕೇಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಶಾಂತ್ ಕುಮಾರ್, ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್, KMC ಮಂಗಳೂರು. ಕೇಳುಗರೆ, ಇವತ್ತು ಇವರು ನಮಗೆ ಈ ವಿಶ್ವ ಕಿಡ್ನಿ ದಿನದ ಸಂದರ್ಭದಲ್ಲಿ ಈ ಕಿಡ್ನಿ ದಿನದ ವಿಶೇಷತೆ ಏನು, ಮತ್ತು ಇವತ್ತಿನ ಸಂದರ್ಭದಲ್ಲಿ ಯಾಕೆ ಅದು ಮುಖ್ಯ ಆಗುತ್ತೆ, ಮತ್ತು ಇದಕ್ಕೆ ಸಂಬಂಧಿಸಿದಂತಹ ಹಲವಾರು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಇವತ್ತು ನಾವು ವಿಶ್ವ ಕಿಡ್ನಿ ದಿನ ಅಂತ ಏನು ಆಚರಣೆ ಮಾಡ್ತಾ ಇದ್ದೇವೆ, ಇದರ ಒಂದು ಪ್ರಾಮುಖ್ಯತೆ ಏನು, ಮತ್ತು ಈ ಬಾರಿ ಏನಾದರೂ ಇದಕ್ಕೆ ಧ್ಯೇಯವಾಕ್ಯ ಅಂತ ಏನಾದರೂ ಇದೆಯಾ? ವರ್ಲ್ಡ್ ಕಿಡ್ನಿ ಡೇ ಯೂಶಲಿ ಸೆಲೆಬ್ರೇಟೆಡ್ ಎವ್ರಿ ಮಾರ್ಚಲ್ಲಿ ಸೆಕೆಂಡ್ ಥರ್ಸ್ಡೇ. ಈ ವರ್ಷ ಮಾರ್ಚ್ 12ಗೆ ವರ್ಲ್ಡ್ ಕಿಡ್ನಿ ಡೇ ಆಚರಣೆ ಇದೆ. ಇದರದ್ದು ಮುಖ್ಯ ಉದ್ದೇಶ ಏನಂದರೆ ಕಿಡ್ನಿ CKD ಕಾಯಿಲೆ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಳ್ಳುವುದು. ಬಿಕಾಸ್ ಯೂಶಲಿ ಏನಾಗ್ತದೆ ಅಂದರೆ CKD ಜನರಲಿ 10% ಪಾಪ್ಯುಲೇಷನ್ ಹತ್ರ CKD ಎಂಬುದಿದೆ. CKD ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್. ಸೊ 10ರಲ್ಲಿ 9 ಜನರಿಗೆ ಗೊತ್ತೇ ಇರೋದಿಲ್ಲ ಈ ಕಾಯಿಲೆ ಉಂಟಂತ. ಸೊ ಯಾಕಂದರೆ ಇವರು ಏಸಿಂಪ್ಟಮ್ಯಾಟಿಕ್ ಆಗಿರ್ತಾರೆ, ಏನೇ ಕಾಯಿಲೆದು ಚಿಹ್ನೆಗಳಿಲ್ಲ, ಸಿಂಪ್ಟಮ್ಸ್ ಇಲ್ಲ, ಬಹಳವಾಗಿ ಏಸಿಂಪ್ಟಮ್ಯಾಟಿಕ್ ಆಗಿರ್ತಾರೆ. ಸೊ ಇಂಥದನ್ನು ನಾವು ಸ್ಟಾರ್ಟಿಂಗಲ್ಲೇ ಪತ್ತೆ ಹಚ್ಚಿಸಿದರೆ ತುಂಬನೇ ಕಂಟ್ರೋಲ್ ಮಾಡುವ ಸಾಧ್ಯತೆ ಇದೆ. ಕಾಯಿಲೆಯನ್ನು ಪ್ರೋಗ್ರೆಸ್ ಮಾಡುವುದು ಸ್ಲೋ ಪಡಿಸ್ಬೋದು, ಕಾಯಿಲೆ ಪ್ರೋಗ್ರೆಷನನ್ನು ನಿಲ್ಲಿಸುವ ಹಂತಕ್ಕೂ ಪ್ರಯತ್ನ ಮಾಡ್ತೇವೆ. ಬಟ್ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ನಮಗೆ ಈ ಕಾಯಿಲೆ ಗೊತ್ತಾಗೋದು ಬಹಳ ಲೇಟಾಗಿ. ಆ ಹಂತದಲ್ಲಿ ಟ್ರೀಟ್ಮೆಂಟ್ಗಳ ಆಪ್ಷನ್ ಬಹಳ ಕಡಿಮೆ. ಐದರ್ ಅವರು ಡಯಾಲಿಸಿಸ್ ಸ್ಟೇಜಲ್ಲಿ ಇರ್ತಾರೆ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಸ್ಟೇಜಲ್ಲಿ ಇರ್ತದೆ. ಸೊ ಇದರಿಂದಾಗಿ WHO ಏನು ಮಾಡಿದೆ ಅಂದರೆ ಈ ವರ್ಲ್ಡ್ ಕಿಡ್ನಿ ಡೇ ಆಚರಣೆ ಮಾಡಿ ಆದಷ್ಟು ಜನರಿಗೆ ಈ ಕಾಯಿಲೆ ಬಗ್ಗೆ ಮನವರಿಕೆ ಮಾಡಿಸ್ಕೋಬೇಕಂತ ಉದ್ದೇಶ. ಸೊ ಈ ಸಲದ ಥೀಮ್ ಏನಂದರೆ ಇಟ್ ಈಸ್ ಕಿಡ್ನಿ ಹೆಲ್ತ್ ಫಾರ್ ಆಲ್, ಕೇರಿಂಗ್ ಫಾರ್ ಪೀಪಲ್, ಪ್ರೊಟೆಕ್ಟಿಂಗ್ ದ ಪ್ಲಾನೆಟ್ ಅಂತ. ಮೂಲತಃ ಏನಂದರೆ ಇದರದ್ದು ಬೇಸಿಕ್ ಥಿಂಗ್ ಇಸ್ ಒಂದೊಂದು ಥೀಮ್ ಇಟ್ಕೊಂಡು ಪ್ರತಿ ವರ್ಷ ಜನರಿಗೆ ಮನವರಿಕೆ ಮೂಡಿಸುವುದು, CKD ಅನ್ನು ಆದಷ್ಟು ಬೇಗ ಪಿಕಪ್ ಮಾಡುವುದು, ಪ್ರೋಗ್ರೆಸ್ ಆಗದಾಗೆ ತಡಿಲಿಕ್ಕೆ ಆಗ್ತದ ಅಂತ ಒಂದು ಪ್ರಯತ್ನ. ಈಗ ಈ CKD ಅಂದರೆ ಏನು, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳಿದ್ರಿ, ಅದರ ಬಗ್ಗೆ ಮಾತಾಡೋ ಅದಕ್ಕಿಂತ ಮುಂಚೆ ನಾವು ಈ ಕಿಡ್ನಿ ಅಥವಾ ಮೂತ್ರಪಿಂಡ ಅಂತ ಏನು ಹೇಳ್ತೇವೆ, ಅದರ ಒಂದು ಮುಖ್ಯ ಪಾತ್ರ ಏನಿರುತ್ತೆ ಮಾನವನ ದೇಹದಲ್ಲಿ? ಕಿಡ್ನಿ, ಈಗ ಮನುಷ್ಯನಿಗೆ 2 ಕಿಡ್ನಿ ಇರ್ತದೆ. ಇದರದ್ದು ಮುಖ್ಯ ಫಂಕ್ಷನ್ ಏನಂದರೆ ವೇಸ್ಟ್ ಪ್ರಾಡಕ್ಟ್ಸನ್ನು ಎಕ್ಸ್ಕ್ರೀಟ್ ಮಾಡೋದು ಯೂರಿನ್ ಮುಖಾಂತರ. ನಾವೀಗ ಮೂತ್ರ ಮಾಡೋದೆಲ್ಲ ಬರೋದು ಕಿಡ್ನಿ ಮುಖಾಂತರ ಫಿಲ್ಟರ್ ಆದ ವಾಟರ್, ಅದಕ್ಕೆ ನಾವು ಯೂರಿನ್ ಅಂತ ಹೇಳ್ತೇವೆ. ಅದು ನೀರು ಜೊತೆ ತುಂಬಾ ಅದರಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ಗಳು ಇರ್ತವೆ. ಯೂರಿಯಾ ಇರ್ಬೋದು, ಕ್ರಿಯಾಟ್ ಇರ್ಬೋದು, ಸಮ್ ಮೆಜರ್ಡ್ ಸಮ್ ಅನ್ಮೆಜರ್ಡ್ ಮಾಲಿಕ್ಯೂಲ್ಸ್ ತುಂಬಾ ಇರ್ತದೆ. ದಿನನಿತ್ಯ ನಾವು ಬೇರೆ ಬೇರೆ ಥರದಲ್ಲಿ ಊಟ ಮಾಡ್ತೇವೆ, ತಿಂತೇವೆ, ಕುಡಿತೇವೆ, ನೀರು ಕುಡಿತೇವೆ, ಸಾಲ್ಟ್ ಕನ್ಸ್ಯೂಮ್ ಮಾಡ್ತೇವೆ. ಇದನ್ನೆಲ್ಲವನ್ನು ಅಲ್ಟಿಮೇಟ್ ಆಗಿ ಕಂಟ್ರೋಲ್ ಮಾಡೋದು ಕಿಡ್ನಿ ಯೂರಿನ್ ಮುಖಾಂತರ. ಸೊ ಬೇಸಿಕಲಿ ಇಟ್ ಈಸ್ ಕಾಲ್ಡ್ ಆಸ್ ಫಿಲ್ಟರಿಂಗ್. ಒಂದು ಏನಂದರೆ ಮೇನ್ಲಿ ಫಿಲ್ಟರಿಂಗ್ ನಂಬರ್ 1. ಸೆಕೆಂಡ್ ಇಂಪಾರ್ಟೆಂಟ್ ಈಸ್ ವಾಟರ್ ಆ್ಯಂಡ್ ಸಾಲ್ಟ್ ಕಂಟ್ರೋಲ್. ಸೊ ನಾನು ಹೇಳಿದಾಗೆ ದಿನನಿತ್ಯ ನಾವು ಒಂದೇ ಥರ ಕುಡಿಯಲ್ಲ, ಒಂದೇ ಥರ ತಿನ್ನಲ್ಲ. ಸಾಲ್ಟ್ ವಾಟರ್ ಜಾಸ್ತಿ ಆಗುವಾಗ ಏನಾಗ್ತದೆ, ತುಂಬಾ ಪ್ರಾಬ್ಲಮ್ಗಳು ಬರ್ತವೆ. ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು. ಇದನ್ನು ಸಹ ಕಿಡ್ನಿ ಆರಾಮ್ಸೆ ಕಂಟ್ರೋಲ್ ಮಾಡ್ತದೆ. ನಾವು ಜಾಸ್ತಿ ನೀರು ಕುಡಿದ್ರೆ ಜಾಸ್ತಿ ಎಕ್ಸ್ಕ್ರೀಟ್ ಆಗ್ತದೆ ಕಿಡ್ನಿ ಸರಿ ಇದ್ದರೆ, ಕಡಿಮೆ ಕುಡಿದ್ರೆ ನೀರು ಯೂರಿನ್ ಹೋಗೋದು ಕಡಿಮೆ ಆಗ್ತದೆ. ಇದೊಂದು ಕಿಡ್ನಿದು ಸಾಮರ್ಥ್ಯ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸೊ BP ಕಂಟ್ರೋಲ್, ದಿಸ್ ಈಸ್ ಹೌ ಕಿಡ್ನಿ ಆಲ್ಸೋ ಕಂಟ್ರೋಲ್ಸ್ ದ ಬ್ಲಡ್ ಪ್ರೆಷರ್. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ರಕ್ತ ಉತ್ಪತ್ತಿ. ಸೊ ನಾವೀಗ ಸಡನ್ ಬ್ಲೀಡ್ ಆಯಿತು, ಯಾವುದೇ ಕಾರಣಕ್ಕೆ ರಕ್ತಸ್ರಾವ ಆಯಿತು, ದೇಹಕ್ಕೆ ಸೆಲ್ಫ್ ಕೆಪಾಸಿಟಿ ಇದೆ ಹಿಮೋಗ್ಲೋಬಿನನ್ನು ಇಂಪ್ರೂವ್ ಮಾಡುವಂಥದ್ದು. ಇದು ಮೂಲತಃ ಬರೋದು ಕಿಡ್ನಿಯಿಂದ. ಎರಿಥ್ರೋಪಾಯಿಟಿನ್ ಅಂತ ಒಂದು ಹಾರ್ಮೋನು ಉತ್ಪತ್ತಿಯಾಗಿ ಬೋನ್ ಮ್ಯಾರೋ ಮೇಲೆ ವರ್ಕ್ ಮಾಡಿ ಅದು RBC ರಕ್ತವನ್ನು ಉತ್ಪತ್ತಿ ಮಾಡುತ್ತದೆ. ಇನ್ನೊಂದು ಇದೇನೆಂದರೆ ವೈಟಮಿನ್ D3, ಬೋನ್ ಮೆಟಬಾಲಿಸಮ್. ಬೋನ್ ನಮ್ಮ ಗಟ್ಟಿಯಾಗಬೇಕಾದ್ರೆ ವೈಟಮಿನ್ D3 ಬೇಕೇ ಬೇಕು, ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ಗೆಲ್ಲ. ಸೊ ವೈಟಮಿನ್ D3 ಸಹ ಆಕ್ಟಿವೇಟ್ ಆಗೋದು ಸೆಕೆಂಡ್ ಸ್ಟೆಪ್ ಕಿಡ್ನಿಯಲ್ಲಿ. ಸೊ ಈ ಥರ ಕಿಡ್ನಿ ಅಂದರೆ ಬರೇ ಫಿಲ್ಟ್ರಿಂಗ್ ಅಲ್ಲ, ಸೊ ಬೇರೆ 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 ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತದೆ ಅಂತ ಹೇಳಿ. ಡಾಕ್ಟರ್, ಹಾಗಾದರೆ ಈ ಕಿಡ್ನಿಯ ಒಂದು ಆರೋಗ್ಯದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಏನೆಲ್ಲ ಇರ್ತವೆ? ಯಾವೆಲ್ಲ ವಿಷಯಗಳಿಂದಾಗಿ ಕಿಡ್ನಿ ಆರೋಗ್ಯ ಹದಗೆಡುವಂಥದ್ದು ಆಗುತ್ತೆ? ಈಗ ಕಿಡ್ನಿ, ಈಗ ನಾನು ಹೇಳೋದು CKD ಅಂದರೆ ಒಂಥರ ಸಿಂಡ್ರೋಮ್. ಅದಕ್ಕೆ ಏನಾದರೂ ಕಾರಣ ಉಂಟು. ಕಾರಣ ಮೋಸ್ಟ್ ಕಾಮನ್ CKDಗೆ ಕಾರಣ ಇರೋದು ಡಯಾಬಿಟೀಸ್. ವರ್ಲ್ಡ್ ವೈಡ್ 40-50% ಯಾವ ಕಂಟ್ರಿಗೆ ಹೋದರೂ ಸಹ CKDಗೆ ಕಾಮನೆಸ್ಟ್ ಕಾರಣ ಇಸ್ ಡಯಾಬಿಟೀಸ್. ಸೆಕೆಂಡ್, ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್. ಮತ್ತು ಹಲವು ಥರದ್ದು ಕಿಡ್ನಿ ಕಾಯಿಲೆಗಳಿರ್ಬೋದು. ನಾವು ಗ್ಲೊಮೆರುಲರ್ ನೆಫ್ರೈಟಿಸ್ ಅಂತ ಹೇಳ್ತೇವೆ, ಇಂಟರ್ಸ್ಟಿಷಿಯಲ್ ನೆಫ್ರೈಟಿಸ್ ಅಂತ ಹೇಳ್ತೇವೆ, ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಇರ್ಬೋದು, ರಕ್ತನಾಳದಲ್ಲಿ ಕಿಡ್ನಿಗೆ ಸಪ್ಲೈ ಮಾಡುವ ರಕ್ತನಾಳದಲ್ಲಿ ಕಾಯಿಲೆ ಇರ್ಬೋದು. ಕೆಲವೊಮ್ಮೆ ಮದ್ದು
ಪೇನ್ ಕಿಲ್ಲರ್ ಇರ್ಬೋದು, ಹರ್ಬಲ್ ಮೆಡಿಸಿನ್ ಇರ್ಬೋದು, ಹೆವಿ ಮೆಟಲ್ಸ್ ಇನ್ ಅದರ್ ಆಯುರ್ವೇದಿಕ್ ಹೋಮಿಯೋಪತಿಕ್ ಹೆವಿ ಮೆಟಲ್ಸಲ್ಲಿ ಸಹ ಪ್ರಾಬ್ಲಮ್ ಬರುವುದುಂಟು. ಕಂಜನೈಟಲ್ ಆಗಿ ಬರ್ಬೋದು, ಹುಟ್ಟಿನಿಂದ ಕಾಮನ್ ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳ್ತೇವೆ. ರಿಫ್ಲಕ್ಸ್ ಅಂದರೆ ಮೂತ್ರಕೋಶದಿಂದ ಕೆಳಗೆ ಮಾತ್ರ ಹೋಗುವುದಲ್ಲ, ಮೇಲೆ ಸಹ ಕಿಡ್ನಿಗೆ ಹೋಗಿ ಕಿಡ್ನಿಯನ್ನು ಡ್ಯಾಮೇಜ್ ಮಾಡ್ತದೆ. ಇದು ಯೂಶಲಿ ಹುಟ್ಟಿನಿಂದ ಇರ್ತದೆ. ಇದು ಕಂಜನೈಟಲ್ ಇದು ಇರ್ಬೋದು, ಅಥವಾ ಜೆನೆಟಿಕ್ ಅಂತ ಹೇಳ್ತೇವೆ. ಜೆನೆಟಿಕ್ ಅಂದರೆ ವಂಶ ಪಾರಂಪರ್ಯವಾಗಿ ಬರುವಂಥದ್ದು. ಸಿಸ್ಟಿಕ್ ಡಿಸೀಸ್ ಅಂತ ಬರ್ತದೆ. ಕಿಡ್ನಿಯಲ್ಲಿ ಸಿಸ್ಟ್, ವಾಟರ್ ಫೀಲ್ಡ್ ಸ್ಮಾಲ್ ಸಿಸ್ಟ್ ಬಂದು ಇಡೀ ಕಿಡ್ನಿ ಪ್ಯಾರೆನ್ಕೈಮವನ್ನೇ ಡಿಸ್ಟ್ರಕ್ಟ್ ಮಾಡಿ ನಿಧಾನ 40-50 ಇಯರ್ಸ್ ಆಗುವಾಗ ಡಯಾಲಿಸಿಸ್ ಅಂತಕ್ಕೆ ಬರುವ ಕಾಯಿಲೆ ಇದು. ಸೊ ಈಗೆಲ್ಲ ಬೇರೆ ಬೇರೆ ಕಾರಣದಿಂದ CKD ಆಗ್ಬೋದು. ಸೊ ಹಾಗಾದ್ರೆ ಈ ಕ್ರಿಯಾಟಿನ್ ಅಂದರೆ ಏನು, ಅದು ಎಷ್ಟು ಇರಬೇಕು? ಕರೆಕ್ಟ್. ಈಗ CKD ನೀವು ಕೇಳಿದ್ರಿ. CKD ಆ್ಯಕ್ಚುಲಿ ಪತ್ತೆ ಹಚ್ಚೋದು ಬಹಳ ಸುಲಭ, ವೆರಿ ಸಿಂಪಲ್ ಆಗಿ ಹೋಗಿ ಒಂದು ಯೂರಿನ್ ಟೆಸ್ಟ್ ಮಾಡಿ, ಯೂರಿನಲ್ಲಿ ಪ್ರೋಟೀನ್ ಉಂಟಾ ನೋಡಿ, ಯೂರಿನಲ್ಲಿ ಬ್ಲಡ್ ಸೆಲ್ಸ್ ಉಂಟಾ ಅಂತ ನೋಡಿ, ಸೀರಮ್ ಕ್ರಿಯಾಟಿನಿನ್ ಅಂತದ್ದು ಬ್ಲಡ್ ಟೆಸ್ಟ್ ಮಾಡಬೇಕು. ಸೀರಮ್ ಕ್ರಿಯಾಟಿನಿಗೆ ನಾವು ಶುಗರ್ ಮಾಡಿದಾಗೆ, ಶುಗರಿಗೆ ಡಯಾಬಿಟೀಸ್, ಕ್ರಿಯಾಟಿನಿಗೆ ಕಿಡ್ನಿ. ಸೊ ಕ್ರಿಯಾಟಿನಿನ್ ಮಾಡಿದರೆ ಅದೊಂದು ನಾರ್ಮಲ್ ರೇಂಜಲ್ಲಿ ಇರಬೇಕು. ಸೊ ಯೂಶಲಿ ಕ್ರಿಯಾಟಿನಿನ್ ವೇರಿಯೇಷನ್ ಹೇಗೆ ಬರ್ತದೆ ಅಂದರೆ, ಈಗ ಇಟ್ ಬೇಸಿಕಲಿ ಡಿಪೆಂಡ್ಸ್ ಆನ್ ದ ಮಸಲ್ ಮಾಸ್ ಆಫ್ ಎನ್ ಇಂಡಿವಿಜುವಲ್. ಯಾರ ಹತ್ರ ಮಸಲ್ ಮಾಸ್ ಜಾಸ್ತಿ ಇದೆ ಅವ್ರದ್ದು ನಾರ್ಮಲಿಯೇ ಕ್ರಿಯಾಟಿನಿನ್ ಸ್ವಲ್ಪ ರೇಂಜ್ ಹೈಯಲ್ಲಿ ಇರ್ತದೆ. ಮಸಲ್ ಮಾಸ್ ಯಾರ ಹತ್ರ ಕಡಿಮೆ ಇರ್ತದೆ ಅವ್ರದ್ದು ಕ್ರಿಯಾಟಿನಿನ್ ನಾರ್ಮಲಿಯಾಗಿಯೇ ಕಡಿಮೆ ಇರ್ತದೆ. ಎಕ್ಸಾಂಪಲ್, ಈಗ ಮಕ್ಕಳು, ಹುಟ್ಟಿದ ಮಗು ಇರಲಿ ಅಥವಾ ಪೀಡಿಯಾಟ್ರಿಕ್ ಏಜ್ ಗ್ರೂಪಲ್ಲಿ ಹುಟ್ಟಿದ ಮಗು ಒಂದು 0.2, 0.3 ಆಗಿರ್ಬೋದು. ಮಕ್ಕಳಿಗೆ ಒಂದು 0.4, 0.6 ಇರ್ಬೋದು. ಅದೇ ಒಂದು 100 kg 30 ವರ್ಷದ ಸ್ಟ್ರಾಂಗ್ ಬಿಲ್ಟ್ ಮ್ಯಾನಿಗೆ 1.4 ಕ್ರಿಯಾಟಿನಿನು ನಾರ್ಮಲ್ ಇರ್ತದೆ. ಅದೇ 1.4 ಕ್ರಿಯಾಟಿನಿನ್ 80 ವರ್ಷದ ಅಥವಾ 60 ವರ್ಷದ 30 ಕಿಲೋ ಪರ್ಸನಿಗೆ ಇಟ್ ವಿಲ್ ಬಿ ಸಿವಿಯರ್ ರಿಡಕ್ಷನ್ ಇನ್ ಕಿಡ್ನಿ ಫಂಕ್ಷನ್. GFR ಅಂತ ಬಹಳ ಲೋನೇ ಬರ್ತದೆ. ಡಯಾಗ್ನೋಸ್ ಮಾಡೋದು ಬಹಳ ಸುಲಭ. ಜಸ್ಟ್ ಡೂ ಅ ಸಿಂಪಲ್ ಯೂರಿನ್ ಟೆಸ್ಟ್ ಆ್ಯಂಡ್ ಅ ಸೀರಮ್ ಕ್ರಿಯಾಟಿನಿನ್. ಅಫ್ಕೋರ್ಸ್ ಇದು ನೋಡಿದ ಮೇಲೆ ಪ್ರಾಬ್ಲಮ್ ಕಂಡು ಬಂದರೆ ವಿ ಹ್ಯಾವ್ ಟು ಆಬ್ವಿಯಸ್ಲಿ ಏನು ಕಾಸ್ ಅಂತ ಫೈಂಡ್ ಔಟ್ ಮಾಡಿ ಚೆಕಪ್ ಬೇಗ. ಇನ್ನು ಈ CKD ಯಾವ ರೀತಿಯಾಗಿ ಪ್ರೋಗ್ರೆಸ್ ಆಗ್ತದೆ ಡಾಕ್ಟರ್? ಅಂದರೆ ಇದಕ್ಕೆ ಏನಾದರೂ ಹಂತಗಳು ಅಂತ ಏನಾದರೂ ನೀವು ಮಾಡ್ಕೊಳ್ತೀರಾ, ಅಥವಾ ಇದು ಉಲ್ಬಣ ಆಗ್ತಾ ಇರಬೇಕಾದ್ರೆ ಏನೆಲ್ಲ ಆಗ್ತದೆ ದೇಹದಲ್ಲಿ? CKD ಅಂದರೆ ಬೇಸಿಕಲಿ ಬ್ರಾಡ್ಲಿ ಹೇಳಬೇಕಾದ್ರೆ ಕಿಡ್ನಿ ಫಂಕ್ಷನ್ ಕಡಿಮೆ ಇದೆ ಅಂತ. ಬಟ್ CKDಯಲ್ಲಿ 5 ಸ್ಟೇಜ್ ಇದೆ. GFR ನೋಡಿಕೊಂಡು, GFR ಅಂದರೆ ಗ್ಲೊಮೆರುಲರ್ ಫಿಲ್ಟ್ರೇಷನ್ ರೇಟ್, ಅಂದರೆ ಕಿಡ್ನಿದು ಫಂಕ್ಷನಿಂಗ್ ಹೇಳ್ತೇವೆ ನಾವು. ಈಗ 90 ಮೇಲೆ GFR ಇದ್ರೆ ನಾರ್ಮಲ್ ಹೇಳ್ತೇವೆ. ಸೊ ಅದೇ 15ರಿಂದ ಕೆಳಗೆ ಬಂದರೆ ಸಿವಿಯರ್ ಸ್ಟೇಜ್ 5 ಅಂತ ಹೇಳ್ತೇವೆ. ಸೊ ಸ್ಟೇಜ್ 5ಅಲ್ಲಿ ನಾವು ಯೂಶಲಿ ಡಯಾಲಿಸಿಸ್, ಟ್ರಾನ್ಸ್ಪ್ಲಾಂಟ್ ಅಂತ ನೀವು ಕೇಳಿರ್ತೀರಿ, ಅದು ಬರೋದು ಸ್ಟೇಜ್ 5ಅಲ್ಲಿ. ಅದರ ನಂತರ ಸ್ಟೇಜ್ 4 ಇದೆ, 3 ಇದೆ, 2 ಇದೆ, 1 ಇದೆ. ಹಾಗೆ ಸ್ಟೇಜ್ 1ನಲ್ಲಿ 90ಗಿಂತ ಮೇಲೆ ಇರ್ತದೆ. ಆದರೆ GFR ನಾರ್ಮಲ್ ಇದ್ದರೂ ಅವರಿಗೆ ಬೇರೆ CKD ಚಿಹ್ನೆಗಳಿರ್ತವೆ. ಯೂರಿನಲ್ಲಿ ಪ್ರೋಟೀನ್ ಇರ್ಬೋದು, ಕಿಡ್ನಿ ಸೈಜ್ ಏರುಪೇರು ಇರ್ಬೋದು, ಚಿಕ್ಕದು ದೊಡ್ಡದು, ಅಥವಾ ಯೂರಿನಲ್ಲಿ ನಾನು ಹೇಳಿದಾಗೆ ಸಮ್ RBC, ಕಿಡ್ನಿಯಲ್ಲಿ ಸಿಸ್ಟ್ ಅಂಥದ್ದೆಲ್ಲ ಕಂಡಿರ್ಬೋದು. ಸೊ GFR ನೋಡಿಕೊಂಡು ನಾವು ಯಾವ ಸ್ಟೇಜ್ ಅಂತ ಪತ್ತೆ ಹಚ್ತೇವೆ. ಕಂಟ್ರೋಲಿಗೆ ಏನು ಅಂದರೆ, CKD ಒಮ್ಮೆ ಎಸ್ಟಾಬ್ಲಿಷ್ ಆದರೆ ಯೂಶಲಿ CKD ಪ್ರೋಗ್ರೆಸ್ ಆಗ್ತದೆ. ಈಗ ನಾವು ಸ್ಟೇಜ್ 3ಅಲ್ಲಿ ಪಿಕಪ್ ಮಾಡಿದರೆ ಅದು ಸ್ಟೇಜ್ 5ಗೆ ರೀಚ್ ಆಗ್ತದೆ. ಬಟ್ ಅದನ್ನು ಪ್ರೋಗ್ರೆಸ್ ಆಗೋದನ್ನು ನಾವು ಮ್ಯಾಕ್ಸಿಮಮ್ ಹೇಗೆ ಸ್ಲೋ ಮಾಡೋದಂತ ಪ್ರಯತ್ನ ಮಾಡ್ತೇವೆ. ಅದು ಸಿಂಪಲ್ ಏನಂದರೆ, ಬಹಳ ಸ್ಟ್ರಿಕ್ಟ್ ಶುಗರ್ ಕಂಟ್ರೋಲು, HbA1c 6-7 ಒಳಗೆ ತರಬೇಕು, 3 ತಿಂಗಳಿದ ಆ್ಯಾವ್ರೇಜ್ HbA1c. BP ಕಂಟ್ರೋಲು 130, 70, 130, 80 ಒಳಗಿದ್ರೆ ಉತ್ತಮ. ಯೂರಿನಲ್ಲಿ ಪ್ರೋಟೀನ್ ಲೀಕ್ ಇದ್ದರೆ ಪ್ರೋಟೀನ್ ಲೀಕನ್ನು ಆದಷ್ಟು ಕಡಿಮೆ ಮಾಡ್ಬೋದು. ಬಿಕಾಸ್ ಯಾರ ಯೂರಿನಲ್ಲಿ ಜಾಸ್ತಿ ಪ್ರೋಟೀನ್ ಲೀಕ್ ಆಗ್ತಿರ್ತದೆ, ಯೂಶಲಿ ಅವರ ಪ್ರೋಗ್ರೆಷನ್ ಫಾಸ್ಟರ್. ಸೊ ಪ್ರೋಟೀನ್ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಡಯಟ್ ಕಂಟ್ರೋಲ್, ವಿ ಡು ಲಾಟ್ ಆಫ್ ಪ್ರೋಟೀನ್ ರೆಸ್ಟ್ರಿಕ್ಷನ್, ಎಸ್ಪೆಷಲಿ ಅನಿಮಲ್ ಪ್ರೋಟೀನ್ ಕಡಿಮೆ ಮಾಡಬೇಕು. ಸೊ ದೆರ್ ಈಸ್ ಮೈಲ್ಡ್ ಟು ಮಾಡರೇಟ್ ಪ್ರೋಟೀನ್ ರೆಸ್ಟ್ರಿಕ್ಷನ್ ಇನ್ ದ ಡಯಟ್. ಮತ್ತು ಸಾಲ್ಟ್ ರೆಸ್ಟ್ರಿಕ್ಷನ್, ಪೊಟ್ಯಾಷಿಯಮ್ ರೆಸ್ಟ್ರಿಕ್ಷನ್, ವಾಟರ್ ಫ್ಲೂಯಿಡ್ ರೆಸ್ಟ್ರಿಕ್ಷನ್, ಇದೆಲ್ಲ ಬಹಳ ಇಂಪಾರ್ಟೆಂಟ್. ಇದು CKDಗೆ ನಮಗೆ ಸಪೋಸ್ ಕಾಯಿಲೆ ಗೊತ್ತಾಗಿ, ಈಗ ನಾನು ಹೇಳಿದ ಗ್ಲೊಮೆರುಲೋನೆಫ್ರೈಟಿಸ್, ಇಂಟರ್ಸ್ಟಿಷಿಯಲ್ ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನಮಗೆ ಪತ್ತೆ ಹಚ್ಚಿದರೆ, ನಾವು ಆ ಸ್ಟೇಜಲ್ಲೇ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಬಿದ್ದರೆ ದ್ಯಾಟ್ ಪರ್ಟಿಕ್ಯುಲರ್ ಪರ್ಸನ್ ಕ್ಯಾನ್ ಬಿ ಈವನ್ ಕ್ಯೂರ್ಡ್ ಆಫ್ ದ ಕಿಡ್ನಿ ಡಿಸೀಸ್. ಸೊ ದ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ವಾಟ್ ಐ ಆಮ್ ಟ್ರೈಂಗ್ ಟು ಕನ್ವೆ ಇಸ್ ದ್ಯಾಟ್ ಅರ್ಲಿಯರ್ ವಿ ಪಿಕ್ ಇಟ್, ಬೆಟರ್ ಇಸ್ ದ ಔಟ್ಕಮ್ ಅಂತ. ಯೂಶಲಿ ನಮಗೆ ಬರುವಾಗ ಬಹಳ ಲೇಟ್ ಆಗಿರ್ತಾರೆ. ಎಸ್ಟಾಬ್ಲಿಷ್ಡ್ ಕಿಡ್ನಿ ಫೇಲಿಯರ್,
ಕ್ರಾನಿಸಿಟಿ ಅಂತ ಹೇಳ್ತೇವೆ. ಅಂದರೆ ಆಲ್ರೆಡಿ ಕಿಡ್ನಿ ಡ್ಯಾಮೇಜ್ ಆಗಿದೆ, ವಿಚ್ ಇಸ್ ನಾಟ್ ಗೋಯಿಂಗ್ ಟು ರಿವರ್ಟ್. ಒಮ್ಮೆ ಕಿಡ್ನಿಯಲ್ಲಿ ಕ್ರಾನಿಸಿಟಿ ಅಂತ ಬಂದರೆ ಕ್ರಾನಿಸಿಟಿ ರಿವರ್ಸ್ ಮಾಡಲಿಕ್ಕೆ ಆಗಲ್ಲ. ಎಕ್ಯೂಟ್ ಸ್ಟೇಜನ್ನು ನಾವು ರಿವರ್ಸ್ ಮಾಡ್ಬೋದು, ಕ್ರಾನಿಕ್ ಸ್ಟೇಜನ್ನು ರಿವರ್ಸ್ ಮಾಡಲಿಕ್ಕೆ ಬರುವುದಿಲ್ಲ. ಕ್ರಾನಿಕ್ ವಿಲ್ ಓನ್ಲಿ ಪ್ರೋಗ್ರೆಸ್. ಕ್ರಾನಿಕ್ ಅಂದರೆ ಫೈಬ್ರೋಸಿಸ್. ಫೈಬ್ರೋಸ್ ಅಂದರೆ ಈಗ ಒಂಥರ ನಾವು ಕೈಯಲ್ಲಿ ಒಂದು ಬ್ಲೇಡ್ ಹಾಕಿ ಇದು ಮಾಡಿದರೆ ಹೇಗೆ ಹೀಲ್ ಆಗ್ತದೆ, ಇಟ್ ವಿಲ್ ದ ಸ್ಕಾರ್. So similar scarring will happen in the kidney. Once there is a scarring, problem. It will only progress, and in this disease, progression is towards dialysis versus transplant. ಅಂದರೆ ಆದಷ್ಟು ಮೊದಲ ಹಂತದಲ್ಲೇ ಚಿಕಿತ್ಸೆ ಪಡೆಯುವಂಥದ್ದು ಉತ್ತಮ. ಬೇಗ ನಾವು ಪತ್ತೆ ಹಚ್ತೀವಿ, ಅಷ್ಟು ಬೆಟರ್ ಔಟ್ಕಮ್. ಡಾಕ್ಟ್ರೆ, ಹಾಗೆ ಈಗ ತಾವು ಆವಾಗಲೇ ಹೇಳಿದ್ರಿ ಡಯಾಲಿಸಿಸ್ ಅಂತ ಹೇಳಿ, ಅಂತಿಮ ಹಂತಕ್ಕೆ ಹೋದಾಗ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟ್ ಅಂತ. ಈ ಡಯಾಲಿಸಿಸ್ ಅಂದರೆ ಏನು, ಅಂದರೆ ಇದರಲ್ಲಿ ಮುಖ್ಯವಾಗಿ ಏನು ಮಾಡ್ತಾರೆ? ಈಗ ಡಯಾಲಿಸಿಸ್ ಎರಡು ಟೈಪದಿದೆ. ಒಂದು ಹೀಮೋಡಯಾಲಿಸ್ ಅಂತ ಹೇಳ್ತೇವೆ, ಸೆಕೆಂಡ್ ಟೈಪ್ ಪೆರಿಟೋನಿಯಲ್ ಡಯಾಲಿಸ್ ಅಂತ ಹೇಳ್ತೇವೆ. ಹೀಮೋಡಯಾಲಿಸ್ ಅಂದರೆ ಈಗ ಕಾಮನಿಸ್ಟ್ ಎಲ್ಲ ಕಡೆ ಯೂಶಲಿ ನಡೆಯುವುದು ಹೀಮೋಡಯಾಲಿಸಿಸ್. ಇದು ಯೂಶಲಿ ಆಸ್ಪತ್ರೆಯಲ್ಲಿ ಮಾಡುವಂಥದ್ದು. ವಾಟರ್ ಸಿಸ್ಟಮ್ ಎಲ್ಲ ಬೇಕು ಅದಕ್ಕೆ, ಡಯಾಲಿಸಿಸ್ ಪರ್ಸನಲ್ ಟೆಕ್ನಿಷಿಯನ್ಸ್ ಅವರೆಲ್ಲ ಬೇಕು, ಸಿಸ್ಟರ್ಸ್. ಸೊ ಯೂಶಲಿ ಇದರಲ್ಲಿ ಏನಾಗ್ತದೆ ಅಂದರೆ, ಈಗ ಕಿಡ್ನಿ ಮಾಡೋದ ಕೆಲಸ, ಬ್ಲಡ್ ಪ್ಯೂರಿಫಿಕೇಷನ್ ಹೇಳಿದೆ, ಫಿಲ್ಟರ್, ಅದನ್ನು ಒಂದು ಹಂತಕ್ಕೆ ಹೀಮೋಡಯಾಲಿಸಿಸ್ ಮಾಡ್ತದೆ. ಎಲ್ಲ ಮಾಲಿಕ್ಯೂಲ್ಸನ್ನು ಡಯಾಲಿಸಿಸ್ ಕ್ಲಿಯರ್ ಮಾಡಲಿಕ್ಕೆ ಆಗಲ್ಲ, ಬಟ್ ಒಂದು ಹಂತಕ್ಕೆ ಕ್ಲಿಯರ್ ಮಾಡ್ತಾ ಇರ್ತದೆ. ಬಟ್ ಅದರ್ ಫಂಕ್ಷನ್ಸ್ ನಾನು ಹೇಳಿದ್ದು ಅದು ಇಲ್ಲಿ ಬರುವುದಿಲ್ಲ. ಡಯಾಲಿಸಿಸ್ಲಿ ಬರೀ ಫಿಲ್ಟ್ರೇಷನ್ ಪ್ಯೂರಿಫಿಕೇಷನ್ ಬರ್ತದೆ. ಸಾಲ್ಟ್ ವಾಟರ್ ಎಕ್ಸ್ಕ್ರೀಷನ್ ಅಂದರೆ ಔಟ್ಪುಟ್ ಇಲ್ಲದಿದ್ದರೆ ಅದು ಇರಲ್ಲ. ಹಾರ್ಮೋನ್ ಎರಿಥ್ರೋಪಾಯ್ಟಿನ್ ಸಿಂಥೆಸಿಸ್ ಆಗೋದಿಲ್ಲ. ಸೊ ಎರಿಥ್ರೋಪಾಯ್ಟಿನ್ ಅಂತ ಇಂಜೆಕ್ಷನ್ ಕೊಡಲೇಬೇಕಾಗ್ತದೆ. ವೈಟಮಿನ್ D3, ಬೋನ್ ಹೆಲ್ತ್ಗೆ ವೈಟಮಿನ್ D3 ಅದನ್ನು ಸಪ್ಲಿಮೆಂಟ್ ಮಾಡಿರ್ತೇವೆ. ಡಯಾಲಿಸಿಸ್ ಅಲ್ಲಿ ಇರುವಾಗ ಇವನ್ ಡಯಟಲ್ಲಿ ರೆಸ್ಟ್ರಿಕ್ಷನ್ ಇರ್ತದೆ. ಪ್ರೋಟೀನ್ ರೆಸ್ಟ್ರಿಕ್ಷನ್ ನಾವು ಬಿಡ್ತೇವೆ, ಅಂದರೆ ಪ್ರೋಟೀನ್ ತಿನ್ಬಹುದು, ಬಟ್ ಸಾಲ್ಟ್ ರೆಸ್ಟ್ರಿಕ್ಷನ್, ಪೊಟ್ಯಾಷಿಯಂ ರೆಸ್ಟ್ರಿಕ್ಷನ್, ಫ್ಲೂಯಿಡ್ ರೆಸ್ಟ್ರಿಕ್ಷನ್ ಇರ್ತದೆ, ವಿಲ್ ರಿಮೈನ್. ಇದು ಫಾಲೋ ಮಾಡದಿದ್ರೆ ತೊಂದರೆ ಆಗ್ತದೆ. ಯಾವುದರಲ್ಲಿ? ಹಿಮೋಡಯಾಲಿಸ್. ನೆಕ್ಸ್ಟ್ ಸೆಟ್ ಆಫ್ ಡಯಾಲಿಸಿಸ್ ಕಾಲ್ಸ್ ಪೆರಿಟೋನಿಯಲ್. ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ಹೊಟ್ಟೆಯಲ್ಲಿ ಒಂದು ಪೆರಿಟೋನಿಯಲ್ ಕ್ಯಾಥೆಟರ್ ಹಾಕಿ ಅದರ ಮುಖಾಂತರ ಫ್ಲೂಯಿಡ್ ಹಾಕಿ ಎಕ್ಸ್ಚೇಂಜ್ ಮಾಡೋದು. ಒಂದು 3 hours 4 hours ಇಟ್ಟು ಎಕ್ಸ್ಚೇಂಜ್ ಮಾಡ್ತೇವೆ. ಇದು ದಿನಕ್ಕೆ ಒಮ್ಮೆ ಇರ್ಬೋದು, ದಿನಕ್ಕೆ 4 ಸಲ ಇರ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಥರದ ಸೈಕಲ್ಸ್ ಬೇಕಾಗ್ತದೆ. ಸಮ್ಟೈಮ್ಸ್ ಇಟ್ ಈಸ್ ಡನ್ ವಿತ್ ದ ಸೈಕ್ಲರ್ ಅಂತ, ಅಥವಾ ಇಟ್ ಕ್ಯಾನ್ ಬಿ ಡನ್ ವಿದೌಟ್ ಅ ಸೈಕ್ಲರ್ ಆಲ್ಸೋ. ಸೊ ದಿಸ್ ಈಸ್ ಅ ಹೋಮ್ ಡಯಾಲಿಸಿಸ್, ಕ್ಯಾನ್ ಬಿ ಡನ್ ಎಟ್ ಹೋಮ್. One person from the home only can be trained and can be done at home. Very good, comparable to hemodialysis what is done in the hospital. Only thing is cost wise ತುಂಬಾನೇ ಎಕ್ಸ್ಪೆನ್ಸಿವ್. ಸೊ ಅದರಿಂದಾಗಿ ಆಕ್ಸೆಪ್ಟೆನ್ಸ್ ಸ್ವಲ್ಪ ಲೋ. ಯಾರಿಗೆ ಹಿಮೋಡಯಾಲಿಸಿಸ್ ಮಾಡಲಿಕ್ಕೆ ಆಗೋದಿಲ್ಲ, ಕೆಲವರಿಗೆ ಪದೇ ಪದೇ BP ಡೌನ್ ಆಗ್ತದೆ, ಅಥವಾ ಹಾರ್ಟ್ ಪಂಪಿಂಗ್ ತುಂಬಾನೇ ವೀಕ್ ಇರ್ತದೆ, ಅಥವಾ ನಮಗೆ ಡಯಾಲಿಸಿಸ್ ಮಾಡಲಿಕ್ಕೆ ಆಕ್ಸೆಸ್ ಅಂತ ಬೇಕು ಹಿಮೋಡಯಾಲಿಸಿಸ್ ಮಾಡಲಿಕ್ಕೆ, ಅದು ಇಲ್ಲದಿದ್ದರೆ, ಅಥವಾ ಮನೆ ತುಂಬ ದೂರ ಡಯಾಲಿಸಿಸ್ ಸೆಂಟರ್ಗಿಂತ, ಅಥವಾ ಹಿಮೋಡಯಾಲಿಸಿಸ್ ಒಬ್ಬರಿಗೆ ಬೇಡ ಈಚೆ ಪ್ರಕಾರ, ಅಥವಾ ಅವರಿಗೆ ಇಟ್ ಇಂಟರ್ಫಿಯರ್ಸ್ ವಿತ್ ದೇರ್ ವರ್ಕ್ ಶೆಡ್ಯೂಲ್, ದೇ ವಾಂಟ್ ಹಿಮೋಡಯಾಲಿಸಿಸ್ ಅಂತವರಿಗೆ ಹಿಮೋಡಯಾಲಿಸಲ್ಲಿ ಇರ್ತಾರೆ, ವೆನ್ ಕಾಸ್ಟ್ ಈಸ್ ನಾಟ್ ಅ ಫ್ಯಾಕ್ಟರ್. ಇದು ಎಷ್ಟು ಸಮಯ ಮಾಡಬೇಕಾಗುತ್ತೆ ಡಾಕ್ಟ್ರೆ? ಅಲ್ಲ, CKDಯಲ್ಲಿ ಡಯಾಲಿಸಿಸ್ ಇಸ್ ಲೈಫ್ ಲಾಂಗ್, ಓಕೆ, ಆರ್ ಟಿಲ್ ರೀನಲ್ ಟ್ರಾನ್ಸ್ಪ್ಲಾಂಟ್. ಇನ್ನು ಈಗ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮಾತಾಡೋದಾದರೆ, ಈ ಟ್ರಾನ್ಸ್ಪ್ಲಾಂಟ್ ಯಾವಾಗ ಮಾಡ್ತೀರಾ, ಮತ್ತು ಇದಕ್ಕೆ ಏನಾದರೂ ಪ್ರೊಸೀಜರ್ಗಳು ಅಥವಾ ಬೇರೆ ಏನಾದರೂ ಪ್ರಕ್ರಿಯೆಗಳು ಇರ್ತದಾ? ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್, anybody with the stage 5 chronic kidney disease, when he reaches a stage of dialysis, unless he is not fit, is a best treatment is kidney transplantation. So we say kidney transplant is the treatment of choice in end stage renal disease. ಯಾಕೆ ಇದು ಬೆಸ್ಟ್ ಅಂದರೆ, ಈಗ ನಾನು ಹೇಳಿದಾಗೆ ಯು ಆರ್ ಪುಟ್ಟಿಂಗ್ ಒನ್ ಮೋರ್ ಗುಡ್ ಕಿಡ್ನಿ ಟು ದ ಬಾಡಿ. ಸೊ ಆಬ್ವಿಯಸ್ಲಿ ಇಟ್ ಈಸ್ ಡೂಯಿಂಗ್ ಸೋ ಮೆನಿ functions that hemodialysis is not doing. So obviously your quality of life is good, your lifespan is better, diet restriction comes down, pill load might come down, but ಮೆಡಿಸಿನ್ ಇಮ್ಯುನೋಸಪ್ರೆಷನ್ ಅಂತ ಕೊಡ್ತೇವೆ ಟ್ರಾನ್ಸ್ಪ್ಲಾಂಟ್ ಆದಮೇಲೆ. ಬಾಡಿ ಕಿಡ್ನಿಯನ್ನು ರಿಜೆಕ್ಟ್ ಮಾಡೋದಾಗೆ ಈ ಮದ್ದನ್ನು ನಿಲ್ಲಿಸಲಿಕ್ಕೆ ಇಲ್ಲ. ಲೈಫ್ ಲಾಂಗ್ ಡಾಕ್ಟರ್ ಹೇಳಿದ ಡೋಸನ್ನು ಚೂರು ತಪ್ಪದೆ, ಒಂದು ಡೋಸ್ ಸ್ಕಿಪ್ ಮಾಡದೆ ಲೈಫ್ ಲಾಂಗ್ ತಗೊಳ್ಬೇಕು. ಸೊ ಇದರದ್ದು ಮೇನ್ ಏನಂದರೆ ಡೋನರ್ ಬೇಕು. ಸೊ ಯೂಶಲಿ ಆ್ಯಸ್ ಪರ್ ಲಾ ಟ್ರಾನ್ಸ್ಪ್ಲಾಂಟ್ ಆ್ಯಕ್ಟ್ ಪ್ರಕಾರ ಓನ್ಲಿ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಕ್ಯಾನ್ ಡೊನೇಟ್. ಈಗ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಹೇಳುವಾಗ ಯಾರೆಲ್ಲ ಬರ್ತಾರೆ? ಫಸ್ಟ್ ಡಿಗ್ರಿ ರಿಲೇಟಿವ್ ಅಂದರೆ, ಈಗ ಒನ್ ಪರ್ಟಿಕ್ಯುಲರ್ ಪೇಷಂಟ್ ಇದೆ, ಅವ್ರದ್ದು ತಂದೆ ತಾಯಿ, ಅವ್ರದ್ದು ಸಿಬ್ಲಿಂಗ್ಸ್, ಸ್ಪೌಸ್, ಮಕ್ಕಳು. ಸೊ ಈಗ ಲಾ ಆಸ್ ಫರ್ದರ್ ಲಿಟಲ್ ಲಿಬರಲ್ ಮಾಡಿ ದೇ ಹ್ಯಾವ್ ಇನ್ಕ್ಲೂಡೆಡ್ ಗ್ರ್ಯಾಂಡ್ ಪೇರೆಂಟ್ಸ್ ಆ್ಯಂಡ್ ಗ್ರ್ಯಾಂಡ್ ಚಿಲ್ಡ್ರನ್ ವೇರ್ ಇಟ್ ಈಸ್ ಅಪ್ಲಿಕೇಬಲ್. ಸೊ ದೀಸ್ ಪೀಪಲ್ ಫಾಲ್ ಅಂಡರ್ ಫಸ್ಟ್ ಡಿಗ್ರಿ ರಿಲೇಟಿವ್. ಸೊ ಫಸ್ಟ್ ಡಿಗ್ರಿ ರಿಲೇಟಿವ್ ಆದರೆ ಈವನ್ ದ ಡಾಕ್ಯುಮೆಂಟ್ಸ್ ಪ್ರೊಸೀಜರ್ ಈಸ್ ಕ್ವೈಟ್ ಸಿಂಪಲ್.
ಬೇಸಿಕ್ ಪೇಪರ್ಸ್ ಬೇಕು, ಡಾಕ್ಯುಮೆಂಟ್ಸ್. ಅದರ ಜೊತೆ ಹಾಸ್ಪಿಟಲ್ ವಿಲ್ ಗಿವ್ ದ ಕ್ಲಿಯರೆನ್ಸ್, ವಿಚ್ ಎವರ್ ಹಾಸ್ಪಿಟಲ್ ಯು ಆರ್ ಡೂಯಿಂಗ್ ಅಲ್ಲ. ಈಗ ನಾವು ಕೆ ಎಮ್ ಸಿ ಆದರೆ ಕೆ ಎಮ್ ಸಿಯಲ್ಲಿ ಕ್ಲಿಯರೆನ್ಸ್ ಕೊಡ್ತಾರೆ. ದೇರ್ ಇಸ್ ಅ ಕಮಿಟಿ ಇನ್ ಹೌಸ್, ದೇ ವಿಲ್ ಕ್ಲಿಯರ್ ಸ್ಕ್ರೂಟಿನಿ. Suppose you have an outside donor like cousin, uncle, in-laws, somebody. But there you can do, but you need a clearance from state government. ಹಾಂ. ಸೊ ಈಗ ಈ ರೀತಿ ಮತ್ತೆ ವೈದ್ಯಕೀಯವಾಗಿ ಹೇಳೋದಾದರೆ ಅಲ್ಲಿ ಏನಾದರೂ ಮ್ಯಾಚ್ ಆಗಬೇಕು ಅನ್ನುವಂಥದ್ದು ಏನಾದರೂ ಇರ್ತದಾ? ಹೌದು. ಸ್ಟಾರ್ಟರ್ಸಿಗೆ ಬೇಸಿಕ್ಲಿ ಬ್ಲಡ್ ಗ್ರೂಪ್. ಸೊ ಒಂದು ಸೇಮ್ ಬ್ಲಡ್ ಗ್ರೂಪ್ ಆಗಿರಬೇಕು. ಈಗ ಎ ಆದರೆ ಎ ಆಗಬೇಕು, ಅಥವಾ ಡೋನರ್ ಶುಡ್ ಬಿ ಓ, ಯೂನಿವರ್ಸಲ್ ಡೋನರ್. ಓ ಆದರೆ ಯಾರಿಗೂ ಕೊಡ್ಬೋದು, ಅಥವಾ ಸೇಮ್ ಗ್ರೂಪ್ ಮ್ಯಾಚ್ ಆಗಿರಬೇಕು. ಇವನ್ ಏಜ್ ನೋಡಿರ್ತೇವೆ ನಾವು, ಮೈನರ್ ಅಲ್ಲ ಮೇಜರ್ ಆಗಿರಬೇಕು, 18 years ಪ್ಲಸ್. ಆ್ಯಂಡ್ ಐಡಿಯಲಿ ವಿದಿನ್ 65 years ಒಳಗಿದ್ರೆ ಬೆಟರ್. ಮತ್ತು ತುಂಬಾ ಟೆಸ್ಟ್ಗಳಿವೆ. ಸೊ ಬೇಸಿಕಲಿ ಗ್ರೂಪ್ ಎಕ್ರಾಸ್ ದ ಗ್ರೂಪು ಆಗ್ತದೆ. ABO-I ಅಂತ ಹೇಳ್ತೇವೆ, ABO ಇನ್ಕಂಪ್ಯಾಟಿಬಲ್ ಟ್ರಾನ್ಸ್ಪ್ಲಾಂಟ್ ಅಂತ. ಇಟ್ ಈಸ್ ಬಿನ್ ಕಾಮನ್ಲಿ ಡನ್ ನೌ, ಬಟ್ ಇಟ್ ವಿಲ್ ನೀಡ್ ಮೋರ್ ಡಿಸೆನ್ಸಿಟೈಸೇಷನ್ ಟ್ರೀಟ್ಮೆಂಟ್ ಪ್ರಯರ್ ಟು ದ ಟ್ರಾನ್ಸ್ಪ್ಲಾಂಟ್. ಸೊ ಸ್ವಲ್ಪ ರಿಸ್ಕ್ ಜಾಸ್ತಿ, ಸ್ವಲ್ಪ ಕಾಸ್ಟ್ ಫ್ಯಾಕ್ಟರ್ ಜಾಸ್ತಿ ಆಗಿರ್ತದೆ, ಬಟ್ ಇಟ್ ಈಸ್ ಅ ಪಾಸಿಬಿಲಿಟಿ ನಾವು. ಓಕೆ. ಹಾಗೆ ಡಾಕ್ಟರ್, ಈಗ ಯಾರು ದಾನ ಮಾಡಿರ್ತಾರೆ ಅವರು ಮತ್ತೆ ಒಂದೇ ಕಿಡ್ನಿಯಲ್ಲಿ ಇರಬೇಕಾಗತ್ತೆ. ಆ ಸಮಯದಲ್ಲಿ ಅವರು ಏನಾದರೂ ಜೀವನ ಶೈಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದ? ಅವರೇನಾದರೂ ಮುನ್ನೆಚ್ಚರಿಕೆಗಳನ್ನು ವಹಿಸ್ಕೋಬೇಕಾಗ್ತದ ಮುಂದಕ್ಕೆ, ಹೇಗೆ? ಜನರಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಡೋನರ್ ಇಸ್ ಅ ವೆರಿ ಸೇಫ್ ಪ್ರೊಸೀಜರ್. ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಲಾಸ್ಟ್ ಆಲ್ಮೋಸ್ಟ್ 40 years ಪ್ಲಸ್ ಆಗಿದೆ. ಈಗ ಡೋನರ್ ಪರ್ಸೆ ಎಂಥ ಪ್ರಾಬ್ಲಮ್ ಇಲ್ಲ, ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಲೈಫ್. ಏನು ಸ್ಪೆಸಿಫಿಕ್ ಆಗಿ ಮಾಡುವಂಥದ್ದು ಹೇಳುವಂಥದ್ದಿಲ್ಲ. ನಾವು ಟೆಸ್ಟ್ ಮಾಡುವಾಗ ಅದು ಸಹ ನೋಡಿರ್ತೇವೆ, ನಿಯರ್ ಫ್ಯೂಚರ್ ಏನಾದರೂ ಪ್ರಾಬ್ಲಮ್ ಬರ್ಬೋದಾ, ಶುಗರ್ ಅಂಥದ್ದೆಲ್ಲ ಎಲ್ಲ ಟೆಸ್ಟ್ ಮಾಡಿ ಆಕ್ಸೆಪ್ಟ್ ಮಾಡೋದು. ಬಿಕಾಸ್ ಸ್ವಲ್ಪ ರಿಸ್ಕ್ ಇದ್ದರೂ ಸಹ ಡೋನರ್ ಈಸ್ ನಾಟ್ ಆಕ್ಸೆಪ್ಟೆಡ್ ಫಾರ್ ದ ಟ್ರಾನ್ಸ್ಪ್ಲಾಂಟ್ ಸರ್ಜರಿ. ಸೊ ಬೈ ಆ್ಯಂಡ್ ಲಾರ್ಜ್ ಸೇಫ್. ನಾನು ಹೇಳಿದಾಗೆ ವಿ ಹ್ಯಾವ್ 2 kidneys. ಸೆಕೆಂಡ್ ಕಿಡ್ನಿ ಈಸ್ ಅ ಗಾಡ್ಸ್ ಗಿಫ್ಟ್. ನಾರ್ಮಲಿ ಒಂದು ಕಿಡ್ನಿ ಚೆನ್ನಾಗಿದ್ರೆ ದ್ಯಾಟ್ ಈಸ್ ಮೋರ್ ದೆನ್ ಇನಫ್ ಫಾರ್ ಗಿವನ್ ಇಂಡಿವಿಜುವಲ್ ಟು ಸಸ್ಟೈನ್ ಹಿಸ್ ಲೈಫ್ ನಾರ್ಮಲಿ. ಡಾಕ್ಟರ್, ಹಾಗೆ ಈಗ ಕಡೆಯದಾಗಿ ಕೇಳೋದಾದರೆ, ಈ ಒಂದು ಕಿಡ್ನಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ನಾವು ಯಾವ ರೀತಿಯಾದಂಥ ಆಹಾರಗಳನ್ನು ಸೇವಿಸಬೇಕು ಮತ್ತು ಯಾವ ರೀತಿಯಾದಂತಹ ಜೀವನ ಶೈಲಿಯನ್ನು ಮಾಡ್ಕೋಬೇಕಾಗುತ್ತೆ? ಇವರ ಡಯಾಬಿಟಿಕ್, ಹೈಪರ್ಟೆನ್ಸಿವ್, ನಾನು ಹೇಳಿದಾಗೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ ಇದ್ದರೆ, ಫ್ಯಾಮಿಲಿ ಹಿಸ್ಟ್ರಿ ಉಂಟು, ಸ್ಟೋನ್ ಡಿಸೀಸ್ ಉಂಟು, ಪದೇ ಪದೇ ಇನ್ಫೆಕ್ಷನ್ ಉಂಟು, ಫಸ್ಟ್ ಆಫ್ ಆಲ್ ಫಸ್ಟ್ ಕರೆಕ್ಟ್ ಡೀಟೇಲ್ ಚೆಕಪ್ ಮಾಡಿರಬೇಕು. ಮತ್ತು ಇದ್ದ ಪ್ರಾಬ್ಲಮ್ಗಳನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಶುಗರ್ ಇರಲಿ, ಪ್ರೆಷರ್ ಇರಲಿ, ಅದನ್ನು ಫಸ್ಟ್ ಕಂಟ್ರೋಲಲ್ಲಿ ಇಡಬೇಕು. ಸೆಕೆಂಡ್, ಲೈಫ್ ಸ್ಟೈಲ್. ಮೇನ್ ಥಿಂಗ್ ಇದರಲ್ಲಿ ಏನಂದರೆ ವೆಯ್ಟ್. ನೀವು ವೆಯ್ಟ್ ರಿಡಕ್ಷನ್ ಮಾಡಲಿಕ್ಕೆ ಎಕ್ಸಸೈಸಾ, ಒಂದು ಅಟ್ಲೀಸ್ಟ್ 20 to 30 minutes ಆಫ್ ಎಕ್ಸಸೈಸ್, ವಾಕಿಂಗ್, ಯೋಗಾಸ್, ಎನಿಥಿಂಗ್ ಪರ್ ಡೇ ಈಸ್ ಯೂಸ್ಫುಲ್. ಆಟೋಮೆಟಿಕಲಿ BP ಸಹ ಬೆಟರ್ ಆಗ್ತದೆ, ಶುಗರ್ ಸಹ ವಿಲ್ ಬಿ ಬೆಟರ್ ಕಂಟ್ರೋಲ್ಡ್, ಕೊಲೆಸ್ಟ್ರಾಲ್ ಆಲ್ಸೋ ವಿಲ್ ಕಮ್ ಡೌನ್ ವಿತ್ ಆರ್ ವಿದೌಟ್ ಎಡಿಷನಲ್ ಮೆಡಿಸಿನ್ಸ್. ಅದೊಂದು. ಸೆಕೆಂಡ್, ನಿಮ್ಮದು ಡಯಟ್ರಿ ಹ್ಯಾಬಿಟ್ಸ್. ಈಟ್ ಮಾಡ್ರೇಟ್ಲಿ, ಫಾಸ್ಟ್ ಫುಡ್ಡು, ಕಾರ್ಬ್ ರಿಚ್ ಸ್ವಲ್ಪ ಕಟ್ ಮಾಡಿ. ಸೊ ದಿಸ್ ವಿಲ್ ಆಲ್ಸೋ ಹೆಲ್ಪ್ ಯು. ಹ್ಯಾಬಿಟ್ಸ್, ಆಲ್ಕೋಹಾಲ್, ಸ್ಮೋಕಿಂಗ್ ಆರ್ ಎನಿ ಅದರ್ ಸಬ್ಸ್ಟೆನ್ಸ್ ಅಬ್ಯೂಸ್ ಅವಾಯ್ಡ್. ಆ್ಯಂಡ್ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಕೀಪ್ ಟೆಸ್ಟಿಂಗ್. ಸಿಂಪಲ್ ಯೂರಿನ್ ಟೆಸ್ಟ್ ಆ್ಯಂಡ್ ಬ್ಲಡ್ ಟೆಸ್ಟ್ ಫಾರ್ ಕ್ರಿಯಾಟಿನಿನ್ ಆ್ಯಂಡ್ ಚೆಕ್ ದ ಬ್ಲಡ್ ಪ್ರೆಷರ್. ಏನು ಸಿಂಪ್ಟಮ್ಸ್ ಇಲ್ಲದಿದ್ರೂ ಸಹ ಇಷ್ಟು ಮಾಡ್ತಾ ಇರೋದು ಉತ್ತಮ ಫಾರ್ ಒನ್ ಝೋನ್ ಸೇಫ್ಟಿ. ಅಂದರೆ ಮುಖ್ಯವಾಗಿ ಈಗ ಈ ಕಿಡ್ನಿಯ ಸಮಸ್ಯೆ ಅನ್ನುವಂಥದ್ದು ಯಾವುದೇ ಲಕ್ಷಣಗಳಿಲ್ಲದೇ ಇದ್ದರೂ ಕೂಡ ಇರಬಹುದು. ಆದ್ದರಿಂದ ಆಗಾಗ ಪದೇ ಪದೇ ಪರೀಕ್ಷೆಗಳನ್ನು ಮಾಡಿಸ್ತಾ ಇರುವಂಥದ್ದು ಉತ್ತಮ ಅಂತ ತಾವು ಹೇಳ್ತಾ ಇದ್ದೀವಿ. ಧನ್ಯವಾದಗಳು ಡಾಕ್ಟ್ರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.